ಸರ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ. ಸಾಕಷ್ಟು ಹುಬ್ಬಳ್ಳಿ, ಧಾರವಾಡ ಈ ಕಡೆ ದೊಡ್ಡ ಸಂಭ್ರಮಣೆ ಮಾಡ್ತಿದ್ದಾರೆ. ನಮ್ಮ ಠಾಣೆಯ ಒಂದು ವಾಟ್ಸಪ್ ಸ್ಟೇಟಸ್ಗಳು ನೋಡ್ಬೋದು. ಅಂದರೆ ಹೊಸಬ್ರು ಸಿನಿಮಾಗೆ ಈ ಥರದ್ದೊಂದು ಬೆಂಬಲ ಸಿಗ್ತಿರೋದು ಭಾಳ ಖುಷಿ ಆಗ್ತಿದೆ. ಆಮೇಲೆ ಇನ್ನೊಂದು ಸಾಬೀತಾಗುತ್ತೆ, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅನ್ನೋದೊಂದು ಮಾತಿದೆಯಲ್ಲ, ಒಳ್ಳೆ ಸಿನಿಮಾಗೆ ಖಂಡಿತ ಬಂದೇ ಬರ್ತಾರೆ ಅನ್ನೋದು ನಮ್ಮ ಠಾಣೆ ಮುಖಾಂತರ ನಮಗೆ ಭಾಳ ಅದೊಂದು ಖುಷಿ ಇದೆ. ರಾಯಚೂರು ಆಗ್ಬೋದು, ಆಮೇಲೆ ಕಲಬುರಗಿ ಹಾಕಿದ್ದೀವಿ, ಮೈಸೂರಲ್ಲಿ ಬೆಳಗ್ಗೆ ಅಲ್ಲಿಡೋ ಇದರಲ್ಲಿ ಟ್ಯಾಕೀಸಲ್ಲಿ ಅವರೇ ನಾವು ಏನೂ ಇಲ್ದಿರ ಕಟ್ಔಟ್ ನಿಲ್ಲಿಸಿ ಅವರೇ ಬ್ಯಾನರೆಲ್ಲ ಕಟ್ಟಿಸಿ ನಮಗೆ ಒಂದು ಫೋಟೋಸ್ಗಳು ಕಳಿಸ್ತಿದ್ದಾರೆ. ಇದೆಲ್ಲ ಹೊಸಬರಿಗೆ ಒಂದು ಕೊಡ್ತಾ ಇರೋದು ಒಂದು ಭಾಳ ಖುಷಿ ಆಗ್ತಿದೆ. ದಯವಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ಳೋದೊಂದೇ, ಸಿನಿಮಾನ ನೋಡಿ ಠಾಣೆ ಮುಖಾಂತರ ನಾನು ಎಲ್ಲ ಕಡೆ ಹೇಳೋದೊಂದೇ, ಬೇರೆ ಬೇರೆ ಕಮೆಂಟ್ಸ್ಗಳನ್ನು ನೋಡಿ ದಯವಿಟ್ಟು ಇದು ಮಾಡಬೇಡಿ. ಒಂದು ಸಲ ಸಿನಿಮಾ ನೋಡಿ, ನೋಡ್ಬಿಟ್ಟು ನಿಮ್ಮ ಒಪಿನಿಯನ್ನ ನೀವೇ ನೇರವಾಗಿ ನನಗೆ ಹೇಳ್ಬೋದು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಪ್ರತಿಯೊಬ್ಬ ಕಲಾವಿದರು ಬೆಳಿಬೇಕು. ಈ ಥರ ಸ್ಯಾಂಡಲ್ವುಡ್, ಹಾಲಿವುಡ್, ಬಾಲಿವುಡ್ ಈ ಥರ ಸಿನಿಮಾಗಳು ಬರ್ತವೆ. ಈ ಠಾಣೆಯಂಥ ಸಿನಿಮಾ ಲೋಕಲ್ ಕಲಾವಿದರು ಬೆಳಿಬೇಕೆನ್ನುವಂಥ ನಿಟ್ಟಿನಲ್ಲಿ ಏನು ಹೇಳ್ತೀರಾ ಸರ್? ಖಂಡಿತ ಸರ್. ಅಂದರೆ ಎಲ್ಲರ ಅಸ್ತಿತ್ವದ ಪ್ರಶ್ನೆ ಸರ್ ಠಾಣೆ ಅನ್ನೋದು, ಪ್ರತಿಯೊಬ್ಬರ ಅಸ್ತಿತ್ವದ ಪ್ರಶ್ನೆ. ಅಲ್ಲೊಂದೊಂದು ಮಾಸ್ ಡೈಲಾಗ್ ಬರುತ್ತೆ, ನಾವು ಇಲ್ಲೇ ಇರ್ತೀವಿ ಅಂತ. ಪ್ರತಿಯೊಬ್ಬರದ್ದು ಇಲ್ಲೇ ಇರ್ತೀವಿ ಸರ್. ಎಕ್ಸಾಂಪಲ್, ನೀವು ಮಾಧ್ಯಮದವ್ರು ಆಗ್ಬೋದು, ಅಂದರೆ ನಿಮ್ಮ ಒಂದು ಫೀಲಿಂಗ್ಸ್ ಇರುತ್ತೆ, ನೀವೆಲ್ಲ ಆ ಜಾಗದಲ್ಲಿ ಇರಬೇಕಾ, ಇಲ್ಲ ಸರ್ ನಾವು ಇಲ್ಲೇ ಇರ್ತೀವಿ ಎಲ್ಲೂ ಹೋಗಲ್ಲ, ಪ್ರತಿಯೊಬ್ಬರದ್ದು ಇದಿದೆ ಸರ್. ಅದೊಂದು ಒಂದು ಬೇಸ್ ಇಟ್ಕೊಂಡು ಅದನ್ನು ನಾವು ಒಂದು ಅಸ್ತಿತ್ವದ ಪ್ರಶ್ನೆ, ಸಾಮಾನ್ಯ ಜನರದ್ದು ಒಂದು ಅಸ್ತಿತ್ವದ ಪ್ರಶ್ನೆ ಅಂತ ಮಾಡಿದ್ವಿ ಸರ್. ಒಂದು ಲೌಕಿಕತೆಯನ್ನು ಕೂಡ ತಗೊಂಡು ಹೋಗ್ತೀರಾ, ಪೊಲಿಟಿಕಲ್ ಸಿಚುವೇಶನ್ ಕೂಡ ತುಂಬ ಹೌದು ಸರ್. ನೆಕ್ಸ್ಟ್ ಫೈಟಿಂಗ್ ಆಗಲಿ ಎಲ್ಲವನ್ನೂ ಕೂಡ ಹೇಗೆ ನಿಭಾಯಿಸಿದ್ರೆ? ಅದು ನನಗೆ ಸ್ಕ್ರಿಪ್ಟ್ ಮಾಡಬೇಕಾದ್ರೆ ಸುಮಾರು 8 ತಿಂಗಳು ತೊಗೊಂಡಿದ್ದೀನಿ ಸರ್ ಸ್ಕ್ರಿಪ್ಟ್ ಮಾಡೋದಕ್ಕೆ. ಆ ಸ್ಕ್ರಿಪ್ಟ್ ಮಾಡಿ ಒಂದು ಸ್ವಲ್ಪ ಬೇರೆ ಥರ ಇರಬೇಕು. ತುಂಬ ಜನ ಮಾತಾಡ್ತಾರೆ ಸರ್, ಅಂದರೆ ಕಾರ್ತಿಕ್ ಸುಬ್ಬರಾಜು ಅವರು ಇವರು ತಮಿಳು, ಅದು ನೋಡಿ ಕಲೀರಿ ಇದು ನೋಡಿ ಕಲಿ, ಕಮೆಂಟ್ಸ್ಗಳು ನೋಡಿರ್ಬೋದು ಸರ್. ಕನ್ನಡದವ್ರನ್ನ ಯಾರಿಗೂ ಕಮ್ಮಿ ಇಲ್ಲ ಕನ್ನಡ ಸಿನಿಮಾ. ಯಾಕಂದರೆ ನಮ್ಮ ರಾಜೇಶ್ ಕೃಷ್ಣ ಅವ್ರು ಹಾಡಿದ್ದಾರೆ. ಇತ್ತೀಚೆಗೆ ಒಬ್ಬರು ಹಿಂದಿ ಸಿಂಗರ್ ಬಗ್ಗೆ ಒಂದು ಬ್ಯಾನರ್, ರಾಜೇಶ್ ಕೃಷ್ಣ ಅವರು ಸ್ಮೈಲ್ ಕೊಟ್ಲು ಸೂಜಿಮಲ್ಲಿ ಯಾವ ಥರ ವೈರಲ್ ಆಗ್ತಿದೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪ್ರತಿಯೊಬ್ಬರು ನಿನ್ನೆ ನಮಗೆ ಧ್ರುವ ಸರ್ಜಾ ಅವರು ಒಂದು ಟ್ವೀಟ್ ಮಾಡಿದ್ದಾರೆ, ಅಂದರೆ ಪೋಸ್ಟರ್ ಹಾಕ್ಬಿಟ್ಟು ಸಾಂಗನ್ನು ಹಾಕ್ಬಿಟ್ಟು ಆಲ್ ದ ಬೆಸ್ಟ್ ಟೀಮ್ಗೆ ಅಂತ. ಅಂದರೆ ಪಾಪ ಅಲ್ಲಿವರೆಗೂ ರೀಚ್ ಆಗಿದೆ ಅಂತಂದರೆ, ಅಂದರೆ ನಾವು ಪಾಪ ನಾವು ಏನೂ ಅಲ್ಲ, ನಾವು ಸಿನಿಮಾ ಮಾಡ್ತಿರೋ ಪ್ರಚಾರ, ಬಟ್ ಅವ್ರು ಅದು ಮಾಡಿದಾರಲ್ಲ, ದೊಡ್ಡ ಗುಣ ಅವ್ರದ್ದು. ಅವ್ರಿಗೊಂದು ಹ್ಯಾಟ್ಸ್ ಆಫ್, ಜೈ ಆಂಜನೇಯ. ಹೌದು ಸರ್, ಹೌದು. ರಾತ್ರಿವರೆಗೂ ಆ್ಯಕ್ಚುಲಿ ಕಟೌಟ್ ಎಲ್ಲ ರೆಡಿ ಮಾಡಿ ಹೋಗೋ ಅಷ್ಟರಲ್ಲಿ ರಾತ್ರಿ 4-5 ಗಂಟೆವರೆಗೂ ಭಾಳ ಭಯ ಇತ್ತು. ಒಂದು ನೋಡೋಣ, ಅದೇ ಇನ್ನು ಈಗ ಪ್ರಾರಂಭ ಆಗಿದೆ. ದಯವಿಟ್ಟು ನೋಡಿ, ಅಂದರೆ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ, ಸಿನಿಮಾ ಠಾಣೆನ ನೋಡಿ, ನಿಮಗೇನೇ ಇದ್ದರೂ ನನಗೆ ನೇರವಾಗಿ ಹೇಳಿತ್ತು, ತೊಂದರೆ ಇಲ್ಲ. ಅಕಸ್ಮಾತ್ ನಾವು ಚೆನ್ನಾಗೇ ಇಲ್ಲಪ್ಪ ದುಡ್ಡು ವಾಪಸ್ ಕೊಡೋದ್ರೆ ಖಂಡಿತ ನಾನು ಕೊಡ್ತೀನಿ. ಫೈನಲ್ ಆಗಿ ಮಂದಿರಕ್ಕೆ ದಿನ ಹೋಗ್ತೀರಾ, ವಾರಕ್ಕೊಂದ್ಸಲಿ ಸಿನಿಮಾ ದಿನ ಮಂದಿರಕ್ಕೆ ಹೋಗ್ತೀರಾ, ವಾರಕ್ಕೊಂದ್ಸಲಿ ಚಿತ್ರಮಂದಿರಕ್ಕೆ ಬನ್ನಿ ದಯವಿಟ್ಟು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.